Hello guys, welcome back to Dear Nandini. Today I am showing you how to prepare aloo fry. ಅಂದ್ರೆ ನಮ್ಮನೇಲಿ ಆಲೂಗೆಡ್ಡೆ ಫ್ರೈನ ಯಾವ ಥರ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ತುಂಬ ಫೇವ್ರೇಟು, ಸ್ಪೆಷಲಿ ಚಪಾತಿಗೆ. ಮತ್ತು ಇನ್ಯಾಕೆ ತಡ, ಬನ್ನಿ ನೋಡೋಣ ಆಲೂ ಫ್ರೈ ಹೇಗೆ. ಆಲೂಗೆಡ್ಡೆ ಫ್ರೈ ಮಾಡಲು ಬೇಕಾದ ಪದಾರ್ಥಗಳು ಮೊದಲಿಗೆ 4 ಆಲೂಗೆಡ್ಡೆ ಅಷ್ಟೇ. ಈಗ ನಾನು ತೋರಿಸ್ತಿರೋ ಆಲೂಗೆಡ್ಡೆ ಫ್ರೈಗೆ ನಿಮಗೆ ವೆರಿ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ, ಜಾಸ್ತಿ ಏನು ಕೆಲಸ ಇಲ್ಲ. ಕೆಲಸ ಅಂದರೆ ನೀವು ಆಯಿಲ್ ಫ್ರೈ ಮಾಡಬೇಕು ಅದಷ್ಟೇ ಇರುತ್ತೆ. ಈ ರೀತಿ ನಾನು ಆಲೂಗೆಡ್ಡೆನ ಪೀಲ್ ಮಾಡಿಕೊಂಡು ಚಿಕ್ಕದಾಗಿ ಆದಷ್ಟು ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನೀಟಾಗಿ ನೀರಿನಲ್ಲಿ ವಾಶ್ ಮಾಡಿ ಆ ಬೌಲಲ್ಲಿ ಈ ಥರ ನೀರಲ್ಲಿ ಹಾಕಿಟ್ಟಿದ್ದೀನಿ. ಸೊ ದಟ್ ನೀರು ಅಂದರೆ ನಾನು ಕುಡಿಯೋ ನೀರೇ ಯೂಸ್ ಮಾಡಿದ್ದೀನಿ, ಬಿಕಾಸ್ ನೀರಿಂದ ಆಯಿಲೆಲ್ಲ ಹಾಕಿದರೆ ಸ್ವಲ್ಪ ಬೇಯೋಕ್ಕೆ ಹೆಲ್ಪ್ ಆಗುತ್ತೆ, ಮಾಯ್ಶ್ಚರೈಸರ್ ಆಗಿರುತ್ತಲ್ಲ ಅಂತ ನಾನು ಈ ಟೆಕ್ನಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಈ ರೀತಿ ಮಾಡೋದ್ರಿಂದ ಆಲೂ ಕೂಡ ಕ್ಲೀನ್ ಆಗುತ್ತೆ, ಹಾಗೆ ಅದು ಬೇಯೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಎಷ್ಟು ಚೆಂದ ಸೌಂಡ್ ಬರ್ತಿದೆ ಅಲ್ಲ. ಈ ಮಳೆಗಾಲಕ್ಕೆಲ್ಲ ಚಪಾತಿ ಜೊತೆ ಈ ರೆಸಿಪಿ ತುಂಬ ಚೆನ್ನಾಗಿ ಹೋಗುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಾನು ಸ್ವಲ್ಪ ಫ್ರೈ ಮಾಡಿದ ಮೇಲೆ ಅದನ್ನು ಮುಚ್ಚಿಬಿಟ್ಟು ಇಟ್ಟಿದ್ದೆ. ಸೊ ನೋಡ್ಬೋದು, ಈಗ ಅದು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ನಾನು ಇನ್ನೊಂದು ನಿಮಗೆ ಟಿಪ್ ಕೊಡ್ತೀನಿ. ಅದೇನಂತ ಹೇಳಿದರೆ, ನಿಮಗೆ ಸ್ವಲ್ಪ ಬ್ಯುಸಿ ಇದ್ದೀರಾ, ಬೇಗ ಕುಕ್ ಆಗಬೇಕಂದ್ರೆ ಈ ಥರ ವಾಟರ್ನ ನೀವು ಹಾಕ್ಬಿಟ್ಟು, ಅಂದರೆ ಸ್ವಲ್ಪ ವಾಟರ್, ಒಂದು ಚಿಕ್ಕ ಗ್ಲಾಸಷ್ಟು ವಾಟರ್ ಹಾಕಿ ಅದನ್ನು ಬೇಗ ಇಮಿಡಿಯೇಟ್ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಬೇಕು. 10 ಮಿನಿಟ್ಸಲ್ಲಿ ಇದು ಕುಕ್ ಆಗಿಬಿಡತ್ತೆ. ನೋಡಿ ನಾನು ತೋರಿಸ್ತೇನೆ. ಈ ಥರ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ಸ್ವಲ್ಪ ಒಂದೊಂದು ಅಲ್ಲಲ್ಲಿ ಓವರ್ ಕುಕ್ಡ್ ಆಗಿದೆ, ಬಿಕಾಸ್ ನಾನು ಅದನ್ನು ತುಂಬ ಸ್ಮಾಲ್ ಸೈಜಲ್ಲಿ ಕಟ್ ಮಾಡಿದ್ದೀನಿ. ಅದಕ್ಕೆ ಹೇಳಿದ್ದು ನೋಡ್ಕೊಂಡು ಕಟ್ ಮಾಡಬೇಕು ಅಂತ ಹೇಳಿ. ಈಗ ನಾನು ಅದಕ್ಕೆ ಅರಿಶಿನ ಹಾಗೂ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ಲೇವರ್ಗೋಸ್ಕರ 3 ಬೆಳ್ಳುಳ್ಳಿ ಜಜ್ಜಿರೋದು ಹಾಕಿದ್ದೀನಿ. ನಂತರ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಕೊನೆಯದಾಗಿ ಸಾಸಿವೆನ ಸೇರಿಸ್ತಾ ಇದ್ದೀನಿ. ನೋಡ್ಬೋದು, ನಾನು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದು, ನಾನು ಆನಿಯನ್ ಕೂಡ ಯೂಸ್ ಮಾಡಿಲ್ಲ. ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಇನ್ನೊಂದು ಏನಂತ ಹೇಳಿದರೆ, ನಾನು ಮಧ್ಯದಲ್ಲಿ ನೀರು ಹಾಕಿಬಿಟ್ಟು ಬೇಗ ಕುಕ್ ಆಗುತ್ತಲ್ಲ, ಟಿಪ್ ಕೊಟ್ಟಿದ್ನಲ್ಲ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನಾನು ನಿಮ್ಗೆ ಹೇಳೋದು, ಆಯಿಲಲ್ಲೇ ಫ್ರೈ ಮಾಡಿದರೆ ಇನ್ನಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಸೇರಿಸಿರೋ ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು ಇದೇ ಆಯಿಲಲ್ಲಿ ಚಿಟಪಟ ಅಂತ ಸೇರಿದ್ರೆ ಒಗ್ಗರಣೆ ಡನ್. ಆಲೂ ಫ್ರೈ ರೆಡಿ ಟು ಈಟ್. ಐ ಹೋಪ್ ನೀವು ಕೂಡ ಆಲೂಗೆಡ್ಡೆ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ. ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಮನೇಲಿ ಯಾವ ಥರ ಆಲೂಗೆಡ್ಡೆ ಫ್ರೈ ಮಾಡ್ತೀರಾ ಅಂತಲೂ ಕೂಡ ತಿಳಿಸಿ. ಅದನ್ನು ನಾನು ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಡಿಯರ್ ನಂದಿನಿ ಚಾನಲ್. ಹಾಗೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.